ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿನಿ ವ್ಲಾಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ನಾನು ಮಿನಿ ವ್ಲಾಗಲ್ಲಿ ಡೇ 1 ಆ್ಯಂಡ್ ಡೇ 2 ವ್ಲಾಗನ್ನು ಕಂಬೈನ್ ಮಾಡಿ ಒಂದು ಪುಟ್ಟದಾದಂತಹ ವ್ಲಾಗ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಬ್ಯೂಟಿಫುಲ್ ಮಿನಿ ಗಾರ್ಡನಲ್ಲಿ ಮಲ್ಲಿಗೆ ಎಲ್ಲ ಪ್ಲಕ್ ಮಾಡೋ ಕೆಲಸ ಇದೆ ನನಗಿವತ್ತು. ಸೊ ಮಂಗಳೂರು ಮಲ್ಲಿಗೆ, ಮುತ್ತು ಮಲ್ಲಿಗೆ ಎಲ್ಲ ಪ್ಲಕ್ ಮಾಡ್ತಾ ಇದ್ದೀನಿ. ಡೈಲಿ ವ್ಯೂವರ್ಸ್ ನೋಡೇ ಇರ್ತೀರಾ ಎಲ್ಲ ವ್ಲಾಗಲ್ಲಿ. ಆಲ್ಮೋಸ್ಟ್ ದಿಸ್ ವಿಲ್ ಬಿ ದ ಫೇವ್ರೆಟ್ ಪಾರ್ಟ್ ಆಫ್ ಮೈನ್. ಸೊ ಈ ರೀತಿ ಮಲ್ಲಿಗೆಲ್ಲ ಪ್ಲಕ್ ಮಾಡಿ ಮಲ್ಲಿಗೆ ಮಾಲೆ ಮಾಡೋದು ಅಂತಂದರೆ ಐ ಲವ್ ಟು ಡೂ ದ್ಯಾಟ್. ಆ್ಯಂಡ್ ಎಸ್, ಲೆಟ್ ಮೀ ಡೂ ದ್ಯಾಟ್. ಮಲ್ಲಿಗೆ ಎಲ್ಲ ಇದೆ, ಇಷ್ಟೆಲ್ಲ ಇದೆ, ಇವಾಗ ಮಲ್ಲಿಗೆ ಮಾಲೆ ಮಾಡಬೇಕು. ಹಾಗೆಯೇ ಕೊಕ್ಕೋದು ಕೂಡ ಸೀಸನ್ ಇವಾಗ. ಕೊಕ್ಕೋ ಹಣ್ಣು ನೋಡಿ ಎಲ್ಲ ಈ ರೀತಿ ಕಟ್ ಮಾಡಿಟ್ಟು ನಂತರ ಕೊಕ್ಕೋ ಸೀಡ್ಸನ್ನು ಈ ರೀತಿ ಸಪ್ರೇಟ್ ಮಾಡುವಂಥ ಕೆಲಸ. ಈ ರೀತಿ ಚಂದ ಹಣ್ಣಾಗಿರೋ ಕೊಕ್ಕೋ ಅಂತಾದರೆ ತುಂಬಾ ಈಸಿ. ಕೊಕ್ಕೋ ಬೀಜನ ಬೇರೆ ಬೇರೆ ಮಾಡೋದು ಅಂತಂದರೆ ತುಂಬ ಕಷ್ಟ ಏನಿಲ್ಲ. ದೆರ್ ಈಸ್ ಅ ಲಾಡ್ ಆಫ್ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ಯಾವಾಗ ಈ ರೀತಿ ಕೊಕ್ಕೋ ಹಣ್ಣನ್ನೆಲ್ಲ ಕಟ್ ಮಾಡ್ತಾರೆ ಆವಾಗೆಲ್ಲ ನಂಗೆ ಮತ್ತೊಮ್ಮೆ ನಮ್ಮ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡಿದ ಹಾಗೆ. ಎಲ್ಲ ನಾವು ಸಿಬ್ಲಿಂಗ್ಸ್, ಅಪ್ಪ ಅಮ್ಮ ಎಲ್ಲ ಜೊತೆ ಕೂತು ಕೊಕ್ಕೋ ಹೊಡೆದು ಈ ರೀತಿ ಕೊಕ್ಕೋ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಬಾಲ್ದಿಗೆಲ್ಲ ತುಂಬಿಸಿ ರೆಡಿ ಮಾಡಿ ಇಡೋದು, ಇದೊಂದು ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ಹಾಗೆಯೇ ಹಲಸಿನಕಾಯಿ, ಇದು ನಮ್ಮ ಯಾವ ರಿಲೇಟಿವ್ಸ್ ಕೊಟ್ಟಂಥ ಬದನೆ, ಪರ್ಪಲ್ ಬದನೆ. ಹಾಗೆ ಅದರದ್ದೇ ಮಧ್ಯಾಹ್ನಕ್ಕೆ ಕುಕ್ಕಿಂಗ್ ಎಲ್ಲ ಮಾಡಬೇಕು ಅಂತ ಅಮ್ಮ ಹೇಳ್ತಾಯಿದ್ರು. ಸೊ ಎಸ್, ಐ ಆಮ್ ಎಕ್ಸೈಟೆಡ್. ಈ ರೀತಿ ನಮ್ಮದೇ ಗಾರ್ಡನಲ್ಲೆಲ್ಲ ತರಕಾರಿ ಬೆಳೆದ್ರೆ ಅದೊಂದು ಏನೋ ಖುಷಿ ಅಲ್ವಾ. ಇದು ನಮ್ಮ ಗಾರ್ಡನಲ್ಲಿ ಆಗಿರುವಂಥದ್ದಲ್ಲ, ಬಟ್ ನಮ್ಗೆ ಯಾರೋ ಕೊಟ್ಟಿರುವಂಥದ್ದು. ಊರಲ್ಲಿದ್ದರೆ ಇದೆಲ್ಲ ಬೆಸ್ಟ್. ಯಾರಾದರೂ ರಿಲೇಟಿವ್ಸು ಅಥವಾ ನೇಬರ್ಸು ಅವರೇ ಅವರ ಗಾರ್ಡನಲ್ಲಿ ಬೆಳೆದಿರುವಂಥ ತರಕಾರಿಗಳನ್ನು ಈ ರೀತಿ ಹಂಚ್ಕೊಳ್ದಿರ್ಬೋದು, ಅದೆಲ್ಲ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಊರಲ್ಲಿರೋದು. ಹಾಗೆ ಸೊ ಇಲ್ಲಿ ನನ್ನ ಮಲ್ಲಿಗೆ ಮಾಲೆ ಎಲ್ಲ ಮಾಡುವಂಥ ಕಾರ್ಯಕ್ರಮ ಆಗ್ತಾನೇ ಇದೆ. ಸೊ ಎಸ್, ಸೊ ಇವಾಗ ಜಾಕ್ ಫ್ರೂಟ್ ಸೀಸನ್ ಬೇರೆ. ಸೊ ಜಾಕ್ ಫ್ರೂಟ್ ಐಟಮ್ಸ್ ಏನಾದರೂ ಒಂದು ಇದ್ದೇ ಇರುತ್ತೆ ಮನೆಯಲ್ಲಿ. ಜಾಕ್ ಫ್ರೂಟ್ ಸಾಂಬಾರು ಇರ್ಬೋದು, ಹಲಸಿನಕಾಯ್ದು ಪಲ್ಯ ಇರ್ಬೋದು, ಹಾಗೆ ಹಲಸಿನಕಾಯಿ ಚಿಪ್ಸ್ ಅಂದರೆ ಸೋಂಟೆ ಅಂತ ಹೇಳ್ತಾರೆ ನಮ್ಮ ಊರಲ್ಲೆಲ್ಲ ಅದನ್ನು, ಹಲಸಿನ ಹಣ್ಣಿನ ಕೊಟ್ಟಿಗೆ, ಹಾಗೆ ಜಾಕ್ ಫ್ರೂಟಿಂದ ವೆರೈಟೀಸ್ ಆಫ್ ಐಟಮ್ಸ್ ಇದೆ, ನಿಮಗೆಲ್ಲನೂ ಗೊತ್ತೇ ಇರ್ಬೋದು. ಮಲ್ಲಿಗೆ ಮಾಲೆ ಎಲ್ಲ ರೆಡಿ ಆಯಿತು ಇವಾಗ. ಸೊ ಈವ್ನಿಂಗ್ ಟೈಮ್ ಬೇರೆ, ದ ವೆದರ್ ಈಸ್ ಸೋ ಗುಡ್. ಹಾಗೆ ಸಿಕ್ಕಾಬಟ್ಟೆ ಸೆಕೆ ಬೇರೆ, ಅದಕ್ಕೋಸ್ಕರ ವಾಟರ್ಮೆಲನ್ ಬಚ್ಚಂಗಾಯಿ ಕಟ್ ಮಾಡೋಣ ಬನ್ನಿ. ಸೊ ಬಚ್ಚಂಗಾಯಿ ಜ್ಯೂಸ್ ಕುಡಿಬೇಕು ಅಂತ ಆಗ್ತಾಯಿದೆ. ಹೆವಿ ಥರ್ಸ್ಟಿ, ಹೆವಿ ಬಾಯಾರಿಕೆ ನೀಗಿಸೋದು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣಿಗಿಂತನೂ ಮತ್ತೊಂದು ಕಲ್ಲಂಗಡಿ ಹಣ್ಣು, ಇದು ಡಾರ್ಕ್ ಗ್ರೀನ್ ಇದೆ ನೋಡಿ, ಇದರ ಔಟರ್ ಲೇಯರ್ ಲೈಟ್ ಗ್ರೀನ್ ಇರುವಂಥ ಕಲ್ಲಂಗಡಿ ಹಣ್ಣು ನನಗೆ ತುಂಬಾ ಇಷ್ಟ. ಅದರ ಟೇಸ್ಟ್ ಏನೋ ಒಂದು ಲೈಟಾಗಿ ಡಿಫ್ರೆಂಟ್ ಇದೆ ಅಂತ ನಂಗೆ ಅನಿಸೋದು. ಹಾಗೆ ಈ ರೀತಿ ಬಚ್ಚಂಗಾಯನ್ನೆಲ್ಲ ಕಟ್ ಮಾಡಿ ಈ ರೀತಿ ಜ್ಯೂಸ್ ಮಾಡೋಣ ನಾವು. ಸೊ ಈ ರೀತಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಸೀಡೆಲ್ಲ ಒಟ್ಟು ಇರುತ್ತೆ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಸೋಸ್ತಾ ಇದ್ದೀನಿ. ಸೊ ದ ಜ್ಯೂಸ್ ಇಸ್ ರೆಡಿ. ಏನು ನೀರು ಸೇರಿಸದೆ ಡೈರೆಕ್ಟಾಗಿ ವಾಟರ್ಮೆಲನ್ ಪಲ್ಪ್ ಏನಿದೆ ಅದರಲ್ಲೇ ಜ್ಯೂಸ್ ಮಾಡಿರೋವಂಥದ್ದು. ಇಟ್ ಈಸ್ ಸೋ ಡಿಲಿಷಿಯಸ್. ಮತ್ತು ಯಾರೆಲ್ಲ ಈ ಕೇಕನ್ನು ಚೈಲ್ಡ್ಹುಡ್ ಡೇಸಲ್ಲೇ ತಿಂದಿದ್ದೀರಾ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಲಾಡ್ ಆಫ್ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ನನಗೆ. ಸ್ಕೂಲ್ ಹೋಗಬೇಕಾದ್ರೆ ಏನಾದರೂ ಸ್ಕೂಲ್ ಫಂಕ್ಷನಿಗೆ ಏನಾದರೂ ಒಂದು ಕಾರ್ಯಕ್ರಮ ಇಡ್ತಿದ್ರೆ ಈ ರೀತಿ ಕೇಕ್ ಕೊಡ್ತಿದ್ರು. ಸೊ ಐ ಹ್ಯಾವ್ ಅ ಲಾಡ್ ಆಫ್ ಚೈಲ್ಡ್ಹುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಹಾಗೆ ಆ್ಯಂಡ್ ದಿಸ್ ಇಸ್ ಮಲ್ಬೆರಿ, ತಮ್ಮನ ಫ್ರೆಂಡ್ ಯಾರೋ ಕೊಟ್ಟಿರುವಂಥದ್ದು. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಪ್ರೆಟಿ ಗುಡ್. ಅದರ ಕಲರ್ ಕೂಡ ಹಾಗೆ, ಆ್ಯಸ್ ಯು ಕ್ಯಾನ್ ಸಿ, ಹೆವಿ ಡಾರ್ಕ್ ಬ್ಲಡ್ ರೆಡ್ ಕಲರ್ ಆಯಿತಾ. ಕೈಗೆಲ್ಲ ಆದರೆ ಪಕ್ಕಕ್ಕೆ ಹೋಗೋದೇ ಇಲ್ಲ. ಸೊ ಐ ಆಮ್ ಟೇಸ್ಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಕ್ಯೂಟಾಗಿಯೇ ಇದೆ.
ಈ ಇಯರಿಂಗ್ಸ್ ಎಲ್ಲ ನಾನು 9ನೇ 10ನೇ ಕ್ಲಾಸಲ್ಲಿ ಮಾಡಿರುವಂಥದ್ದು. ತುಂಬ ಲಾಂಗ್ ಬ್ಯಾಕ್ ಇನ್ನೂ ಕೂಡ ಹಾಗೇ ಇದೆ. ಬಾಕ್ಸಲ್ಲೆಲ್ಲ ಚಂದ ಮಾಡಿ ಇಟ್ಟಿದ್ದೆ. ಆ, ಇದೇ ರೀತಿ ಏನೋ ಹುಡುಕ್ಬೇಕಾದ್ರೆ ನಂಗೆ ಸಿಕ್ತು. ಆ್ಯಂಡ್ ಎಸ್ ತುಂಬಾ ಕಲೆಕ್ಷನ್ ಇದೆ ಈ ರೀತಿ ಮಾಡಿರೋವಂಥದ್ದು. ಹಾಗೆಯೇ ಚೆನ್ನಾಗಿ ಬಾಕ್ಸಲ್ಲಿ ಇಟ್ಟಿದ್ದೆ ಬೇರೆ. ಆ, ತುಂಬ ಏನು ಹೇಳೋದು ಯುನೀಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಒಂದು ಇಯರಿಂಗಿಂದ ಇನ್ನೊಂದು ಇಯರಿಂಗ್ ಕಲರ್ ಕಾಂಬಿನೇಷನ್ನು ಕ್ಯೂಟಾಗಿ ಮಾಡಿದ್ದೆ ಅಲ್ವಾ. ಎಸ್ ಹಾಗೆ ನಿಮಗೆಲ್ಲ ತೋರಿಸ್ಬೇಕಂತ ಅನ್ನಿಸ್ತು. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ. ಎಸ್ ಮಲ್ಲಿಗೆಲ್ಲ ಬ್ಯೂಟಿಫುಲ್ಲಾಗಿ ಅರಳಿ ರೆಡಿ ಆಗಿದೆ. ಆ್ಯಂಡ್ ಲೆಟ್ ಮೀ ಸ್ಟಾರ್ಟ್ ಮೈ ಡೇ, ಸೆಕೆಂಡ್ ಡೇ. ವಾವ್, ಸೋ ಬ್ಯೂಟಿಫುಲ್ ಅಲ್ವಾ. ಸೊ ಪಲಾವ್ ಮಾಡಬೇಕಂತ ಹೇಳಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮೀ ಕಟ್ ದ ವೆಜಿಟೇಬಲ್ಸ್ ಆ್ಯಂಡ್ ಸ್ಟಾರ್ಟ್ ಟು ಕುಕ್. ಪಲಾವ್ ಮಾಡೋಣ. ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಪಲಾವ್ ಮಾಡ್ತಿರುವಂಥದ್ದು. ಗೊಂಪು ಸ್ನಾನ ಮಾಡಿದೆ, ತುಂಬ ಟೈಮ್ ಆಗಿತ್ತು ಅಂತ ಹೇಳಿ ಗೊಂಪೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗೊಂಪೆಲ್ಲ ಪ್ರಿಪೇರ್ ಮಾಡಿ ಮಧ್ಯಾಹ್ನ ಅಂತೂ ಸ್ನಾನ ಮಾಡಲಿಕ್ಕಾಗಿಲ್ಲ. ಸೊ ರಾತ್ರಿ ಸ್ನಾನ ಮಾಡ್ತಾಯಿದ್ದೀನಿ. ಸೊ ಎಸ್ ಎಷ್ಟು ಚೆನ್ನಾಗಿ ಸೋಕಾಗಿತ್ತು ಅಂತಂದರೆ ಶಾಂಪೂವಿನ ಅವಶ್ಯಕತೆಯೇ ಇಲ್ಲ, ಅಷ್ಟು ಕನ್ಸಿಸ್ಟೆನ್ಸಿ ಬಂದಿತ್ತು ಗೊಂಪಿಗೆ. ಆ್ಯಂಡ್ ಈ ಪುಟ್ಟದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Have a great day. Bye.